सूर्याय चंद्राय मंगलाय बुधाय च गुरुशुक्राय शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೇ ರೀತಿಯಾಗಿ ಮುಖ್ಯ ಮಾಹಿತಿ ಅಂದರೆ ಪ್ರತಿದಿನ ಒಂದೊಂದು ವಿಡಿಯೋಸ್ ನಾನು ಕೊಡ್ತಲೇ ಇದ್ದೇನೆ. ಮನೆ ಅಂದರೆ ನೀವು ಮಲ್ಕೋತಕ್ಕಂಥದ್ದಲ್ಲಿ ಒಬ್ಬೊಬ್ಬರಿಗೆ ತುಂಬ ಕೆಟ್ಟ ಕನಸುಗಳು ಬೀಳುತ್ತೆ, ಸರಿಯಾಗಿ ನಿದ್ರೆಗಳು ಕೂಡ ಬರೋದಿಲ್ಲ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸಕ್ಕರೆಯ ಪರಿಹಾರ ಇದೇನು ಗುರುಗಳೇ? ಸಕ್ಕರೆಯ ಪರಿಹಾರ ಹೇಗೆ? ಮ್ಯಾಕ್ಸಿಮಮ್ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಇದೆ. ಅದು ಹೇಗೆ, ಯಾವ ರೀತಿ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ಈ ದಿನ ತೃತೀಯ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಪರಿಗ ಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಅನುರಾಧ ನಕ್ಷತ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ 9:57 ಕೂಡ ಅನುರಾಧ ನಕ್ಷತ್ರದಲ್ಲೇ ಇರುತ್ತೆ. ತದನಂತರ ಜ್ಯೇಷ್ಠ ನಕ್ಷತ್ರಕ್ಕೆ ಪಾದಾರ್ಪಣೆ ವೃಶ್ಚಿಕ ರಾಶಿಯಲ್ಲಿ ಇರ್ತದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:31 9:09 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10:46 ಮಧ್ಯಾಹ್ನ 12:24 ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 2:02 3:39 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ 12:45 3:37 ಕೂಡ. ಹಾಗೆ ಕಂಟಕ ಮೃತ್ಯುದೋಷವನ್ನು ನೋಡೋದಾದರೆ ಬೆಳಗ್ಗೆ 8:22 9:14 ಕೂಡ ಈ ಒಂದು ಸಮಯ ಅಷ್ಟು ಉತ್ತಮವಿಲ್ಲ. ಸೊ ಜಾತಕದ ಪ್ರಕಾರ ಅಂದರೆ ಈ ದಿನ ಭವಿಷ್ಯದ ಪ್ರಕಾರ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಮೊದಲು ಮೇಷ ರಾಶಿಯವರ ಫಲಾನುಫಲಗಳನ್ನು ನೋಡಿ. ಮೇಷರಾಶಿಯವರಿಗೆ ಮೊದಲ ಭಾಗ ಅಂದರೆ ದಿನದ ಮೊದಲ ಭಾಗದಲ್ಲೇ ಸ್ವಲ್ಪ ಸಿಡಿ ಕಿರಿಕಿರಿಗಳಿರ್ತಕ್ಕಂಥದ್ದು ಇರುತ್ತೆ. ತದನಂತರದಲ್ಲಿ ಬರ್ತಕ್ಕಂಥ ಕಾಲಮಾನ ನೋಡೋದಾದರೂ ಕೂಡ ಅಷ್ಟು ಉತ್ತಮತೆ ಇಲ್ಲ ಕೂಡ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ, ಅದು ಕೂಡ ಈ ಬುಧನ ನಕ್ಷತ್ರದಲ್ಲಿ ಸಂಚಾರ, ಜ್ಯೇಷ್ಠ ನಕ್ಷತ್ರ. ಅನ್ನೆಸಸರಿಯಾಗಿ ಇವತ್ತು ಹೇಳ್ತಾ ಇದ್ದೀನಿ ಮೇಷರಾಶಿಯವ್ರಿಗೆ, ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು, ವ್ಯಾಜ್ಯಗಳಾಗಿರ್ಬೋದು, ಏನೇ ಆಗಿರ್ಬೋದು, ಖಂಡಿತ ಹೋಗಬೇಡಿ. ಮಧ್ಯಸ್ಥಿಕೆ ಅಂತೂ ಹೋಗಲೇಬೇಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಸಮಾಧಾನದ ವಾತಾವರಣ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪವನ್ನು ಮಾಡಿ. ಅಣ್ಣ ತಮ್ಮಂದರ ಕಿರಿಕಿರಿ ಆಗ್ಬೋದು, ಕೋರ್ಟ್ ಕಿರಿಕಿರಿ ಆಗ್ಬೋದು, ಶತ್ರುಬಾಧೆ, ಬಟ್ ಕೆಲಸದಲ್ಲೂ ಒತ್ತಡ ಇದ್ದೇ ಇರ್ತದೆ. ಇದ್ದೀರ ನೀವು ಹೋಗೋದಕ್ಕಿಂತ ಮೊದಲು ಮುಖ್ಯವಾಗಿ ಹೆಸರು ಕಾಳು ತಗೊಳ್ಳಿ. ನಿಮಗೆ ನೀವಾಳಿಸ್ಕೊಂಡು ಯಾವುದಾದ್ರೂ ಗಿಡದ ಹತ್ರ ಹಾಕಿ ಮುಖ್ಯ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭತ್ವಾಗುತ್ತೆ. ವೃಷಭ ರಾಶಿಯವರ ಫಲಾನುಫಲಗಳು ಕೂಡ ಹಣಕಾಸು ವಹಿವಾಟುಗಳು, ಆರೋಗ್ಯ, ಇದರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ವಿಳಂಬತೆ ಅಂತ ಕಾಣುತ್ತೆ. ಬಟ್ ಸ್ನೇಹಿತರೊಟ್ಟಿಗೆ ವ್ಯವಹಾರ ಇದನ್ನು ನಿಷಿದ್ಧ ಮಾಡ್ಕೊಳ್ಳಿ. ವೃಷಭ ರಾಶಿಯವ್ರಿಗೆ ಅಷ್ಟು ಉತ್ತಮತೆ ಇಲ್ಲ. ನೀವು ವ್ಯಾವಹಾರಿಕವಾಗೂ ಕೂಡ ನಷ್ಟವನ್ನು ಹೊಂದತಕ್ಕಂಥ ಕಾಲವಾಗ್ತದೆ. ಸ್ವಲ್ಪ ಜಾಗರೂಕತೆ ಇದ್ದು, ಜೊತೆಗೆ ನಿಮ್ಮ ವಸ್ತುಗಳ ಮೇಲೆ ಸ್ವಲ್ಪ ನಿಗಾವನ್ನು ಹಿಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಮಾತುಕತೆಗಳಲ್ಲಿ ಎಚ್ಚರದಿಂದ ಇಲ್ಲಾಂದರೆ ಸ್ವಲ್ಪ ನಿಮ್ಮ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರು ಟ್ರೇಡಿಂಗ್ಸಲ್ಲಿ ಇದ್ದೀರಾ ವೃಷಭ ರಾಶಿ, ಸ್ವಲ್ಪ ಜಾಗರೂಕತೆ. ನೀವು ಕೂಡ ಸಾಧ್ಯವಾದಷ್ಟು ಕೂಡ ಈ ಈ ಲಕ್ಷ್ಮೀ ವೆಂಕಟೇಶ್ವರನಿಗೆ ಅಥವಾ ವೆಂಕಟೇಶ್ವರನಿಗೆ ಸಾಧ್ಯವಾದರೆ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ನೀವು ಕೂಡ ವಿಷ್ಣುವಿನ ಸಹಸ್ರನಾಮವನ್ನು ಜಪವನ್ನು ಮಾಡಿದ್ರೆ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ದಿನವಾಗ್ತದೆ. ಮಿಥುನ ರಾಶಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ, ತಮ್ಮ ಕಾರ್ಯದಲ್ಲಿ ಸಾಧಿಸ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಏನಾದರೂ ಕೋರ್ಟ್ ಕಚೇರಿ ವಿಚಾರ ಇದ್ದರೆ ಅಲ್ಲೂ ಕೂಡ ಲಾಭವನ್ನು ಪಡಿತಕ್ಕಂಥಿರುತ್ತೆ. ಹಣಕಾಸಿನ ವ್ಯವಸ್ಥೆ, ವ್ಯಾಪಾರದಲ್ಲೂ ವ್ಯವಸ್ಥೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸರ್ಕಾರಿ ಕೆಲಸಗಳು ಸುಗಮವಾಗಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಮಿಥುನ ರಾಶಿಯವರಿಗೆ ದಿಸ್ ಇಸ್ ದ ಗುಡ್ ಟೈಮ್. ಇವತ್ತು ತುಂಬ ಒಳ್ಳೆಯ ದಿನ ಆಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಇರ್ತದೆ.
ಸರ್ಕಾರಿ ಕೆಲಸಗಳು ತುಂಬ ಮುಂದಾಳತ್ವವನ್ನು ವಹಿಸಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವಾದ ವಿವಾದಗಳಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಕೆಲಸದ ನಿಮಿತ್ತ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿಗಳ ಒಡನಾಟಗಳು ಕೂಡ ಈ ದಿನ ಸ್ವಲ್ಪ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರತಕ್ಕಂಥವ್ರಿಗೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಖಂಡಿತವಾಗಿ ಕಟಕ ರಾಶಿಯವ್ರಿಗೆ ಶುಭದ ಕಾಲ ಕೂಡ ಇದೆ. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಸಿಂಹರಾಶಿಯವ್ರಿಗೂ ಕೂಡ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರುತ್ತೆ, ಇದ್ದಕ್ಕಿದ್ದ ಹಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಪ್ರಯಾಣಗಳು, ಯಾವುದೇ ಕೆಲಸಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇದೆ. ಖಂಡಿತವಾಗಿ ನೀವೊಂದು ಧರ್ಮ ಪ್ರಚಾರ ಕೂಡ ಸಾಧ್ಯತೆಗಳು ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಈ ದಿನ ನಿಮಗೆ ಲಭ್ಯವಾಗೋದು ಸತ್ಯ. ಕನ್ಯಾ ರಾಶಿಯ ಫಲ, ಸಾಧ್ಯವಾದಷ್ಟು ಕನ್ಯಾ ರಾಶಿಯವರಿಗೆ ಒತ್ತಡದ ವಾತಾವರಣ ಇರ್ತದೆ. ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿದ್ರೂ ಸಹಿತ ಸ್ವಲ್ಪ ಟಫ್ ಇರ್ತಕ್ಕಂಥ ಡೇ ಆಗ್ತದೆ. ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ವಾದ ವಿವಾದಗಳಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಒತ್ತಡದ ದಿನವಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಕೂಡ ಹಸಿರು ವಸ್ತ್ರದಾನ ಅಥವಾ ನಿತ್ಯ ಸುಮಂಗಳಿಯರಿಗೆ ಮಂಗಳ ದ್ರವ್ಯದ ದಾನವನ್ನು ಕೊಡಿ, ಸ್ವಲ್ಪ ಶುಭವಾಗ್ತದೆ. ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತವಾಗಿ ಸ್ವಲ್ಪ ಲಾಭವಿದೆ. ವ್ಯಾವಹಾರಿಕವಾಗಿ ಲಾಭ, ಮದುವೆ, ಮಾತುಕತೆ, ವಿಚಾರಗಳಲ್ಲಿ ಕೂಡ ಲಾಭವಿರ್ತಕ್ಕಂಥದ್ದು ಇರ್ತದೆ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲೂ ಕೂಡ ಸ್ವಲ್ಪ ಶುಭತ್ವ ಜಾಸ್ತಿ ಇರುತ್ತೆ. ನೀವು ಕೂಡ ಲಕ್ಷ್ಮೀ ವೆಂಕಟೇಶ್ವರ ನಾರಾಯಣನ ಆರಾಧನೆಯನ್ನು ಮಾಡಿ, ಖಂಡಿತ ಇನ್ನಷ್ಟು ಶುಭದ ಕಾಲ ಆಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ನೋಡಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಆದರೆ ಕೆಲಸದಲ್ಲಿ ಉತ್ಕೃಷ್ಟತೆ ಆಗಿರ್ತಕ್ಕಂಥದ್ದು ಇರುತ್ತೆ. ತಾವು ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ಕೆಲ ಕಾರ್ಯಗಳನ್ನು ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಜೊತೆಗೆ ಖಂಡಿತವಾಗಿ ಶತ್ರುವಿನ ಕಾಟವಿದ್ದರೂ ಕೂಡ ಮ್ಯಾನೇಜ್ ಮಾಡಿ ಅದನ್ನು ಕೇಪಬಲ್ ಆಗಿ ನಡೆಸ್ತೀರ. ಅಫ್ಕೋರ್ಸ್ ವೆರಿ ಗುಡ್ ಡೇ. ಖಂಡಿತವಾಗಿ ನಾವು ಬುದ್ಧಿಶಕ್ತಿಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುತ್ತೆ. ಈ ಚರ್ಮದ ಒಂದು ಕಾಯಿಲೆಗಳಾಗಿರ್ಬೋದು, ಅಥವಾ ನರ ದೌರ್ಬಲ್ಯತೆಗಳೇ ಆಗಿರ್ಬೋದು, ಅಥವಾ ಮೂಗಿನ ಸಮಸ್ಯೆಗಳಾಗಿರ್ಬೋದು ಸ್ವಲ್ಪ ಕಂಡುಬರೋದ್ರಿಂದ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತಕಳಶಾಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಈ ಮಂತ್ರ ಸ್ವಲ್ಪ ಶುಭವನ್ನು ಕೊಡುತ್ತೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವ್ರಿಗೆ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ನೀವು ಈ ದಿನ ಯಾವ ರೀತಿ ಅಂದರೆ ನಿಮ್ಮ ಕೆಲಸ ಯಾರೊಟ್ಟಿಗಾಗುತ್ತೆ, ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕಾಮನ್ ಸೆನ್ಸಿಂದ ಈ ಒಂದು ದಿನವನ್ನು ಮುಂದೂಡ್ತೀರಾ. ಬಟ್ ಬುದ್ಧಿವಂತಿಕೆಯಿಂದ ಕೆಲಸವನ್ನು ತೂಗಿಸ್ತೀರಾ. ಆರೋಗ್ಯದಲ್ಲೂ ಕೂಡ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಕಡಿಮೆ ಆಗುತ್ತೆ. ರಾಜಕೀಯವಾಗಿರ್ತಕ್ಕಂಥ ನಡೆನುಡಿಗಳಿರುತ್ತೆ. ಬಟ್ ಅಫ್ಕೋರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭದ ದಿನ, ಒಳ್ಳೆಯದಾಗಲಿ. ಮಕರ ರಾಶಿಯ ಫಲಾಫಲ ಹೆಚ್ಚು ಈ ದಿನ ಸಕ್ರಿಯತೆ, ಭೂಮಿಯ ವಿಚಾರದಲ್ಲಿ ಅಥವಾ ಕೃಷಿಯ ವಿಚಾರದಲ್ಲಿ ಈ ದಿನ ಮ್ಯಾಕ್ಸಿಮಮ್ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದು ಈ ಭೂಮಿಯ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಸು, ಮತ್ತೊಂದು ಯಾವುದು ಶುಭ ಇರ್ತದೆ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಒಳ್ಳೆಯ ನಾಲೆಡ್ಜಿಂದ ಶುಭವನ್ನು ಕಾಣ್ತಕ್ಕಂಥದ್ದು ಈ ಮಕರ ರಾಶಿಯವ್ರಿಗೂ ಲಭ್ಯವಿದೆ. ಖಂಡಿತ ಒಳ್ಳೆಯದಿದೆ, ಚೆನ್ನಾಗಿದೆ. ಕುಂಭರಾಶಿಯ ಫಲಾಫಲ, ಕುಂಭರಾಶಿಯವ್ರಿಗೆ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಯಾರು ಈ ಸೇಲ್ಸ್ ಮಾಡ್ತಕ್ಕಂಥವ್ರು, ಅಥವಾ ಭೂಮಿ ಸೇಲ್ ಮಾಡಬೇಕು, ಮತ್ತೊಂದು ಸೇಲ್ ಮಾಡಬೇಕು, ಅಥವಾ ಏನಾದರೂ ನೀವು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಸ್ಪೋರ್ಟ್ ಫೀಲ್ಡಲ್ಲಿರ್ತಕ್ಕಂಥವ್ರಾಗಿರ್ಬೋದು, ತುಂಬ ಎನರ್ಜಿ ಇರ್ತಕ್ಕಂಥದ್ದು, ಬುದ್ಧಿಶಕ್ತಿಯಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವನ್ನು ಪಡಿತೀರಾ. ಖಂಡಿತ ಕುಂಭರಾಶಿಯವ್ರಿಗೂ ಕೂಡ ತಾವು ಏನು ಅಂದ್ಕೊಳ್ತೀರೋ ಅದನ್ನು ಮಾಡಿ ತೀರ್ತಕ್ಕಂಥ ದಿನವಾಗ್ತದೆ. ಜೊತೆಗೆ ಬಿವೇರ್ ಆಫ್ ದ ಫ್ರೆಂಡ್ಸ್ಗಳ ಬಗ್ಗೆ ಸ್ವಲ್ಪ ಜಾಗರೂಕತೆ ಇದೆ. ಮೀನರಾಶಿಯ ಫಲಾಫಲ, ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು, ಹಾಗೆ ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತ, ಮನೆಯ ವಿಚಾರದಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಇವೆಲ್ಲವೂ ಇದೆ. ಖಂಡಿತ ಧನಸ್ಥಾನದಲ್ಲಿರ್ತಕ್ಕಂಥ ಬುಧ ಶುಭವನ್ನೇ ಕೊಡುತ್ತೆ. ಉಚ್ಚ ರಾಶಿಯಲ್ಲಿರ್ತಕ್ಕಂಥ ಒಂದು ಸಿಂಹ ಅಂದರೆ ಸೂರ್ಯನೊಟ್ಟಿಗಿರ್ತಕ್ಕಂಥ ಬುಧ ಭಾಳ ವಿಶೇಷವಾಗಿ ಬುದ್ಧಿಯ ಸನ್ಮಾರ್ಗದಿಂದ ಲಾಭ, ದಾಂಪತ್ಯದ ಸುಖ
ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ಲಭ್ಯತೆ ಇದೆ, ಶುಭವಿದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಕೆಟ್ಟ ಕೆಟ್ಟ ಕನಸು ಬೀಳ್ತಿದೆ ಅಂದರೆ ನಿಮ್ಮ ತಲೆ ಹತ್ತಿರ, ಕೈಯಳತೆ ಹತ್ತಿರ ಸ್ವಲ್ಪ ಒಂದು ತಾಮ್ರದ ಚೆಂಬು ಅಥವಾ ಒಂದು ಬೌಲಲ್ಲಿ ಸಕ್ಕರೆಯನ್ನು ಇಟ್ಕೊಳ್ಳಿ. ಅದರಲ್ಲಿ ಗ್ಲಾಸ್ ಆದರೆ ತುಂಬ ವಿಶೇಷವಾಗಿರ್ತಕ್ಕಂಥಿರುತ್ತೆ. ಆದರೆ ಗುರುಗಳೇ ಇರುವೆ ಬಂದರೆ ಸ್ವಲ್ಪ ನೋಡ್ಕೋಬೇಕು. ಏನಾದರೂ ನೀರು ಗೀರು ಮತ್ತೊಂದು ಇಟ್ಕೊಂಡು ತಲೆಯ ದಿಂಬಿನ ಹತ್ರ ಸಕ್ಕರೆಯನ್ನು ಇಟ್ಕೊಳ್ತಕ್ಕಂಥ ಕಾಟ್ ಇದ್ದರೆ ಕಾಟ್ ಪಕ್ಕ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನೀವಾಳಿಸಿ ಯಾವುದಾದ್ರೂ ಗಿಡದ ಬೇರಿಗೆ ಅದನ್ನು ಸುರಿತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನು ಮಾಡ್ತಾ ಬಂದಾಗ ನಿಮಗೆ ನಿದ್ದೆನೂ ಸರಿಗೆ ಬರುತ್ತೆ. ಕೆಟ್ಟ ಕೆಟ್ಟ ಕನಸುಗಳು ದೂರವಾಗಿ, ಆ ದುಸ್ವಪ್ನ ಅಂತ ಕರಿತೀವಿ, ಆ ದುಸ್ವಪ್ನಗಳು ದೂರವಾಗ್ತಕ್ಕಂಥದ್ದು ನಿಜ. ಖಂಡಿತವಾಗಿ ಇದು ಅತ್ಯಂತ ಸರಳ ವಿಧಾನ. ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ನೋಡಿ, ಒಳ್ಳೆ ಶುಭದ ಕನಸುಗಳು ಪ್ರಾರಂಭ ಆಗುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.